ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ನೋಡಿ, ಇವತ್ತು ನಮ್ಮ ಹತ್ರ ಒಂದು ಜುಪಿಟರ್ 125 ಬಂದಿದೆ. ಏನು ಮಾಡಿದ್ರು ಬ್ಯಾಟ್ರಿ ಚಾರ್ಜ್ ಆಗ್ತಾಯಿಲ್ಲ, ಡಿಸ್ಚಾರ್ಜ್ ಆಗುತ್ತೆ ಅಂತಿದ್ರು. ಈಗ ನಾವು ಒಂದು CKP ಸೆನ್ಸರ್, ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಕಾಯಿಲ್ ಹಾಕಿದ್ದೀವಿ. ಕಾಯಿಲ್ ಯೂನಿಟ್ ಫುಲ್ಲು. ಈಗ ನೋಡಿ ಚಾರ್ಜಿಂಗ್ ಕರೆಕ್ಟಾಗಿ ಬರ್ತಾಯಿದೆ. ಮೊದಲು ಏನಾಗ್ತಿತ್ತು ಅಂದರೆ 12, 13 ಆ ಥರ ಡೌನ್ ಆಗ್ತಿತ್ತು. ಬಟ್ ಈಗೇನು ಅಂದರೆ 14 ಗಂಟೆ ರೀಚ್ ಆಗುತ್ತೆ. ಈ ಕಾಯಿಲು ಯಾವುದು ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್, ಅದಕ್ಕೆ ಸೆನ್ಸರ್ ಸಪ್ರೇಟ್ ಸಿಗಲ್ಲ. TVS ಕಂಪ್ನಿದು ಟೋಟಲಾಗಿ ಮ್ಯಾಗ್ನೆಟು ವಿತ್ ಮ್ಯಾಗ್ನೆಟ್ ಕಾಯಿಲು ಎಲ್ಲ ಜೊತೆಗೆ ಬರುತ್ತೆ. ಈ ಮ್ಯಾಗ್ನೆಟ್ ಕಾಯಿಲು ಬಂದು ಸಪ್ರೇಟಾಗಿ ಬರೀ ಮ್ಯಾಗ್ನೆಟ್ ಕಾಯಿಲ್ ಮಾತ್ರ ಹೋಗಿದೆ. ಸಪ್ರೇಟಾಗಿ ತಗೊಳ್ತೀನಿ ಅಂದರೆ ಸಪ್ರೇಟ್ ಸಿಗಲ್ಲ. ನಾವು ಏನು ಮಾಡಿದ್ದೀವಿ ಅಂದರೆ, ಇದು ಹಳೆ ಮ್ಯಾಗ್ನೆಟ್, ಇದು ಈಗ ಹಾಕಿರೋದು, ಇದು ಹೊಸದು. ನಾವು ಏನು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀವಿ. ಯಾವ ರೀತಿ ಆಲ್ಟ್ರೇಷನ್ ಅಂದರೆ, ಇಲ್ಲಿ ನೋಡಿ, ಈ ಮ್ಯಾಗ್ನೆಟ್ ಬೇರೆ ಗಾಡಿದು ಹಾಕಿ ಇಂಡಿಯನ್ ನಿಪ್ಪಾನಲ್ಲಿ ಬರುತ್ತೆ ಕಾಯಿಲ್ ಇಂಡಿಯನ್ ನಿಪ್ಪಾನಲ್ಲಿ ಬರುತ್ತೆ. ಇಂಡಿಯನ್ ನಿಪ್ಪಾನ್ ಕಾಯಿಲ್ ಹಾಕಿದ್ದೀನಿ. ಇದು ನಿಮಗೆ ಒರಿಜಿನಲ್ಲು TVSದೇ ಹಾಕ್ತೀನಿ ಅಂದರೆ ಈ ಮ್ಯಾಗ್ನೆಟ್ ಕಾಯಿಲ್ ಎಷ್ಟಾಗುತ್ತೆ, ಈ ಮ್ಯಾಗ್ನೆಟ್ ಕಾಯಿಲು ಒರಿಜಿನಲ್ TVS ಕಂಪ್ನಿದೇ ಹಾಕ್ತೀನಿ ಅಂದರೆ, ನಿಮಿಷ ನೋಡಿ, ಒರಿಜಿನಲ್ ಕಾಯಿಲ್ ಬಂದು 3,163 ರೂಪಾಯಿ ಏನೋ ಬರುತ್ತೆ, 3,163 ರೂಪಾಯಿ. ಬಟ್ ಅದು ಅಷ್ಟು ಕೊಟ್ಟರೆ ವೇಸ್ಟ್, ಅಷ್ಟೊಂದು ತಗೊಳ್ಳೋದು. ಈಗ ನಾನು ಹಾಕಿರೋದು ಮ್ಯಾಗ್ನೆಟ್ ಕಾಯಿಲ್ ಬಂದು ನಿಪ್ಪಾನಲ್ಲಿ ಬಂದಿದೆ. ನಿಪ್ಪಾನಲ್ಲಿ ಹಾಕಿದ್ದೀನಿ. ಹೆಚ್ಚು ಕಮ್ಮಿ ಒಂದು 1,200 ಚಿಲ್ಲರೆ ಬಿದ್ದಿದೆ. ಬಟ್ ಕಾಯಿಲ್ ಅವಶ್ಯಕತೆ ಇರಲ್ಲ. ಅದ್ರ ಪ್ರಾಬ್ಲಮ್ ಬರೋದು CKP ಸೆನ್ಸರ್ ಅಂತ ಪ್ರಾಬ್ಲಮ್ ಕೊಡುತ್ತೆ, ಫಾಲ್ಟ್ ಕೊಡು. ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಸ್ವಲ್ಪ ದೂರ ಹೋಗುತ್ತೆ, ಆಫ್ ಆಗುತ್ತೆ, ಮತ್ತು ಬ್ಯಾಟ್ರಿ ಚಾರ್ಜ್ ಆಗೋಲ್ಲ, ಆ ಥರ ಪ್ರಾಬ್ಲಮ್ ಕೊಡುತ್ತೆ. ನಾವು ಏನು ಮಾಡಿದ್ದೀವಿ, ಇದು ಮ್ಯಾಗ್ನೆಟು ಮತ್ತು ಬೇರೆ ಮ್ಯಾಗ್ನೆಟ್ ಕಾಯಿಲು ಮತ್ತು ಬೇರೆ ಗಾಡಿದು ಮ್ಯಾಗ್ನೆಟು ಎರಡೂ ರಿಪ್ಲೇಸ್ ಮಾಡಿ ಹಾಕಿದ್ದೀನಿ. ಈಗ ನಮಗೆ ಚಾರ್ಜಿಂಗ್ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಆಯಿತು. ಇದು ರಿಟರ್ನ್ ಹಾಕ್ಬಿಡ್ತೀವಿ. ಇದು ಬೇಡ, ಇದು ಯಾವುದು, ಈ ಹೊಸ ಕಾಯಿಲು TVS ಕಂಪ್ನಿದೆ, ಇದೇ ಸಾಕು. ಈಗ ನಾನು ಹಾಕಿದ್ದೀನಲ್ಲ, ಅದೇ ನಿಮಗೆ ಹೆಚ್ಚು ಕಮ್ಮಿ ಒಂದು 2,000 ರೂಪಾಯಿ